ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋ ಅಭ್ಯಾಸ ಇರೋರಿಗೆ ಹೂವಿನಂತಹ ಸೌಂದರ್ಯ, ಕೀರ್ತಿ, ಧನ, ವೈಭವ, ಆರೋಗ್ಯ, ದೀರ್ಘಾಯಸ್ಸು ಸಿಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರಾವಸ್ಥೆಯಲ್ಲಿದ್ದರೆ ಪುಣ್ಯ ನಶಿಸೋಗುತ್ತೆ ಅಂತ ಹೇಳ್ತಾರೆ. ಅನಾರೋಗ್ಯ ಇಲ್ಲದೆ ಆರೋಗ್ಯದಿಂದ ಚಿರಕಾಲ ಜೀವಿಸಬೇಕು ಅಂದ್ಕೊಂಡ್ರೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದು ಕರ್ತವ್ಯನ ನಿರ್ವಹಿಸಬೇಕು ಅಂತ ಹೇಳ್ತಾರೆ. ಸೂರ್ಯೋದಯಕ್ಕಿಂತ 96 ನಿಮಿಷಗಳ ಮುಂಚೆ ಇರೋ ಸಮಯ ಬ್ರಹ್ಮ ಮುಹೂರ್ತ ಅಂತ ಸನಾತನ ಸಂಸ್ಕೃತಿಯಲ್ಲಿ ಹೇಳಲ್ಪಟ್ಟಿದೆ. ಅಮೃತ ನಿಮಿಷಗಳು ಅಂತ ಕರೆಯೋ ಆ ಅದ್ಭುತ ಸಮಯನ ಸದ್ವಿನಿಯೋಗ ಮಾಡಿಕೊಂಡ ವ್ಯಕ್ತಿ ಸ್ವಲ್ಪ ಕಾಲದಲ್ಲಿ ತನ್ನ ಜೀವನದಲ್ಲಿ ಬಂದ ಬದಲಾವಣೆಗಳನ್ನ ಗಮನಿಸಿ ತಾನೇ ಆಶ್ಚರ್ಯ ಪಡ್ತಾನೆ. ಅನ್ಕೊಂಡ ಗುರಿಯನ್ನ ಸಾಧಿಸ್ತಾನೆ. ತನ್ನ ಕ್ಷೇತ್ರದಲ್ಲಿ ತಾನು ಹೆಚ್ಚು ಪರಿಣತಿ ಹೊಂದುತ್ತಾನೆ. ನಾಟಿರೋ ಬಿತ್ತನೆ ನೀರು, ಸೂರ್ಯನ ಕಿರಣ ಮತ್ತು ಗಾಳಿನ ಗ್ರಹಿಸಿ ಭೂಮಿನ ಸೀಳ್ಕೊಂಡು ಚಿಗುರೊಡೆಯೋ ಹಾಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಓದಿ ಕೆಲಸ ಮಾಡೋ ವ್ಯಕ್ತಿ ಭೌತಿಕ ಮಾನಸಿಕ ವಿಕಾಸ ಹೊಂದುತ್ತಾನೆ ಅಂತ ಶಾಸ್ತ್ರಗಳು ಹೇಳ್ತಿವೆ. ಅಷ್ಟೊಂದು ಪ್ರಾಮುಖ್ಯತೆ ಹೊಂದಿರೋದ್ರಿಂದಾನೇ ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೆಸರು.